ಹಾಯ್, ನಾನು ನಿಮ್ಮ ಬ್ಯಾರಿ ಕನ್ನಡಿಗ. SIT ತನಿಖೆ ಶುರುವಾಗಿ ಇವತ್ತಿಗೆ 7-8 ದಿನಗಳಾದರೂ ಪ್ರೆಸ್ ಮೀಟ್ ಕರೆದು ಇನ್ನು ಏನು ಸಿಕ್ಕಿವೆ ಏನು ಅಂತ ಇನ್ನೂ ಬಹಿರಂಗ ಮಾಡಿಲ್ಲ. ಜನತೆಯಿಂದ, ಜನರ ಒತ್ತಡದಿಂದನೇ ಈ SIT ತನಿಖೆ ಶುರುವಾಗಿರೋದು ಎಲ್ಲರಿಗೂ ಗೊತ್ತೇ ಇದೆ. ಆದರೂ ಇಷ್ಟು ದಿನ ಆದರೂ ಜನರಿಗೆ ಏನು ಅದರ ಬಗ್ಗೆ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿ ತಿಳಿಸಿಲ್ಲ. ಇದರ ಬಗ್ಗೆ ಲಾಯರ್ ಜಗದೀಶ್ ಅವರು ಒಂದು ವಿಡಿಯೋ ಮಾಡಿದ್ದಾರೆ, ನೀವೇ ಪೂರ್ತಿಯಾಗಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ. ನಮಸ್ಕಾರ ಕರ್ನಾಟಕ. ಆಸ್ ಪರ್ ದ ಲೇಟೆಸ್ಟ್ ನ್ಯೂಸ್, ಒಂದು ಇವತ್ತಿನ ಮಟ್ಟಿಗೆ ಕಳೆದ 7 ದಿವಸಗಳಿಂದ ಒಟ್ಟು 9 ಹ್ಯೂಮನ್ ರಿಮೇನ್ಸ್ ಅಥವಾ 9 ಅಸ್ಥಿ ಪಂಜರಗಳು ದೊರಕಿದೆ ಅಂತ ಒಂದಷ್ಟು ಬಲ್ಲ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಅಪಾರ್ಟ್ ಅರೌಂಡ್ 9 ಅಸ್ಥಿ ಪಂಜರಗಳು, ಒಟ್ಟು 13 ಇವತ್ತು ಕೂಡ ಐ ಥಿಂಕ್ 11, 12, 13 ಕಾರ್ಯ ನಡೀತಾ ಇದೆ. ಹಾಯ್ ನಾವು SIT ಅವ್ರಿಗೆ ಕೇಳದೇನೋ ಅಂತಂದ್ರೆ, ಯಾರಾದ್ರೂ ಬಡವರದು ಕೊಲೆ ಮತ್ತೆ ಲೂಟಿ ಏನಾರ ಆಗ್ಬಿಡ್ತು ಅಂತಂದ್ರೆ ನಿಮ್ಮ ಇನ್ಸ್ಪೆಕ್ಟರ್ಗಳು, ACPಗಳು, ಕಮಿಷನರ್ಗಳು ಇನ್ ಸ್ವಲ್ಪ ಮುಂದೆ ಹೋದ್ರೆ ಕಮಿಷನರ್ಗಳು ಬ್ರೀಫ್ ಮಾಡ್ತೀರಾ, ಪ್ರೆಸ್ ಬ್ರೀಫ್ ಅನ್ನ. ಇವತ್ತಿಗೆ 8 ದಿವಸ SIT ಅವರು ಪಾರದರ್ಶಕತೆನ ಎಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀರಾ? ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ ಪಾರದರ್ಶಕತೆ ಮೇಂಟೈನ್ ಮಾಡ್ಬೇಕಲ್ವಾ? SIT ಮಾಡಿಸಿದ್ದು ಸಾರ್ವಜನಿಕರು, SITಗೆ ಒತ್ತಡವನ್ನು ಹಾಕಿದ್ದರು ಸಾರ್ವಜನಿಕರು, ನಾವು. ಈಗ ಪ್ರತಿ ಸಂಜೆ ಪಾರದರ್ಶಕವಾಗಿ ಏನ್ ನಡೀತಾ ಇದೆ, ಏನ್ ಸಿಕ್ಕಿದೆ, ಸರ್ಕಾರಕ್ಕೆ SIT ಇಂಟ್ರಿಮ್ ರಿಪೋರ್ಟ್ ಕೊಟ್ಟಿದೆ. ಪತ್ರಿಕಾ ಪ್ರಕಟಣೆ ಕೊಡ್ಲಿಕ್ಕೆ SIT ಅವ್ರಿಗೆ ಏನ್ ಸಮಸ್ಯೆ ಇದೆ? BTV ಒಂಥರ ಬರೀತಾರೆ, ನ್ಯೂಸ್ 18 ಒಂಥರ ಬರೀತಾರೆ, ಅಲ್ಲಿ ಆ ಪೌಡರ್ ಟಿವಿ ವ್ಯಕ್ತಿ ಅವನೊಂಥರ ಬರೀತಾನೆ, ಅವನೊಂಥರ ಮಾತಾಡ್ತಾನೆ. ಪ್ರತಿ ಸಂಜೆ ಅಟ್ಲೀಸ್ಟ್ ಒನ್ಸ್ ಇನ್ 2 ಡೇಸ್ SIT ಅವರು ಪ್ರೆಸ್ ಬ್ರೀಫ್ ಅನ್ನ ಕೊಟ್ಟು ಪಾರದರ್ಶಕತೆಯನ್ನ ಮೇಂಟೈನ್ ಮಾಡಬೇಕು. ಬರೀ ಸರ್ಕಾರಕ್ಕೆ ರಿಪೋರ್ಟ್ ಮಾಡ್ತಾ ಇದ್ದೀರಂತೆ, ಮತ್ತೆ ಬೈ ದ ಪೀಪಲ್, ಟು ದ ಪೀಪಲ್, ಫಾರ್ ದ ಪೀಪಲ್, ಜನರಿಂದ ಜನರಿಗಾಗಿ, ಜನರಿಗೋಸ್ಕರ SIT ಕೆಲಸ ಮಾಡ್ತಾ ಇದೆಯಾ? ನಿಮ್ಮ ತನಿಖೆ ಓಕೆ, ಒಂದು ಮಟ್ಟದ ಸ್ಯಾಟಿಸ್ಫ್ಯಾಕ್ಷನ್. ಯಾಕಂತಂದ್ರೆ 9 ಅಸ್ಥಿ ಪಂಜರಗಳು ಸಿಕ್ಕಿದೆ ಅಂತ ಮಾಹಿತಿ ಇದೆ. 99% ಈ ಮಾಹಿತಿ ನಿಜ ಇದೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ನಾವುಗಳು ಇಮ್ಯಾಜಿನೇಷನ್ ಯಾಕೆ ಮಾಡ್ಕೊಳ್ಬೇಕು? SIT ಅವರು ಪ್ರೆಸ್ ಬ್ರೀಫ್ ಅನ್ನ ಯಾಕೆ ಕೊಡಬಾರ್ದು? ಪ್ರತಿದಿನ ಸರ್ಕಾರಕ್ಕೆ ಯಾವ ರೀತಿ ರಿಪೋರ್ಟ್ ಕೊಡ್ತಿರೋ ನೀವೇ ಪ್ರೆಸ್ ಬ್ರೀಫ್ ಅನ್ನ ಕೊಟ್ರೆ, ಅಲ್ಲ, ಈಗ ಯಾರಾದ್ರೂ ಬಡವರು ಕ್ರೈಮ್ ಮಾಡಿದ್ರೆ ಅವ್ರನ್ನ ಕರ್ಕೊಂಡ್ಬಂದು ಮಾಧ್ಯಮದ ಮುಂದೆ ನಿಲ್ಸಿ ತಾವುಗಳು ಅವರ ಮಾನ ಮರ್ಯಾದೆಲ್ಲ ಹರಾಜಾಗ್ತೀರಾ. ಇದೇ ಪೊಲೀಸರು. ಇದೇ ಧರ್ಮಸ್ಥಳ ಪ್ರಕರಣದಲ್ಲಿ ಇದುವರೆಗೂ ಒಂದು ಪ್ರೆಸ್ ಬ್ರೀಫ್ ಬಂದಿಲ್ಲ SIT ಇಂದ. ಯಾಕೆ SIT ಚೀಫ್ಗೆ ಭಯನಾ? ಆರೋಪಿಗಳೇನಾದ್ರೂ ನಿಮ್ಮನ್ನ SIT ಅವ್ರನ್ನ ಎದುರಿಸ್ತಾ ಇದ್ದಾರಾ? ದಿಸ್ ಇಸ್ ವಾಟ್ ದ ಕ್ವಶನ್ ವಿ ನೀಡ್ ಟು ಆಸ್ಕ್. ಪ್ರತಿದಿನ SIT ಅವರು, SIT ಚೀಫ್ ಅಥವಾ SIT ಸಂಬಂಧಪಟ್ಟಂತವರು ಏನು ಪಳೆಯುಳಿಕೆ ಉಳಿದಿದೆ, ಏನ್ ಮಾಡ್ತಾ ಇದ್ದೀರಾ? ಇದು ಎಂಟೈರ್ ಮಾಹಿತಿಯನ್ನ ಪ್ರೆಸ್ ಬ್ರೀಫ್ ಮುಖಾಂತರ ಸಾರ್ವಜನಿಕರ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳುತ್ತಾ 9 ಪಳವಳಿಕೆಗಳು, 9 ಸ್ಕೆಲಿಟನ್ ಅಥವಾ ಹ್ಯೂಮನ್ ರಿಮೇನ್ಸ್ ಸಿಕ್ಕಿದೆ. ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಭೀಮಾ ಅವ್ರಿಗೆ,
ಜೊತೆನಲ್ಲಿ ಅವರನ್ನು ನಂಬಿ ಕೆಲಸ ಮಾಡಿದಂತ SIT ಅವ್ರಿಗೆ 9 ವ್ಯಕ್ತಿಗಳ ಅಸ್ಥಿ ಪಂಜರ ಸಿಕ್ಕಿದೆ. ಇಟ್ಸ್ ಅ ಗ್ರೇಟ್. ಭೀಮನನ್ನ ನಂಬಿದ್ದಕ್ಕೆ ಮೋಸ ಆಗಲಿಲ್ಲ, ಒಳ್ಳೇದಾಗಿದೆ. ಬಟ್ ನಾನು ರಿಕ್ವೆಸ್ಟ್ ಮಾಡಿದೇನು ಅಂತ ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ SIT ಅವರು ದಯಮಾಡಿ ಇದನ್ನ ಪ್ರೆಸ್ ಬ್ರೀಫ್ ಅನ್ನ ಕೊಡಬೇಕು. ಆಮೇಲೆ ಸಾರ್ವಜನಿಕರ ಜೊತೆ ನೀವು ಪಾರದರ್ಶಕತೆ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ SIT ಅವರು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ? ಸೊ ಹಂಗಾಗಿ ದಯಮಾಡಿ ಇನ್ಮೇಲೆ ಇಮ್ಯಾಜಿನೇಷನ್ ಮಾಡೋದು ಬೇಡ, ಪ್ರೆಸ್ ಬ್ರೀಫ್ ಅನ್ನ ಕೊಡಬೇಕು ಸಾರ್ವಜನಿಕ ಹಿತಾಸಕ್ತಿಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೋ ಒಂದು ಜನ ಮೆಸೇಜ್ ಹಾಕಿರೋ, ಸರ್ ಯಾರೋ ಒಬ್ರು ಗೂಗಲ್ ಪೇ ಅವರೆಲ್ಲ ನಿಮ್ಮನ್ನ ಬೈಕೊಂಡು ಓಡಾಡ್ತಾರೆ ಅಂತ, ಬೈಕೊಂಡು ವಿಡಿಯೋ ಮಾಡ್ತಾರೆ ಅಂತ. ಒಂದು ಅರ್ಥ ಮಾಡ್ಕೊಳ್ಳಿ, ಈಗ ನಮ್ಮ ಫೋಕಸ್ಸು ಆ ಧರ್ಮಸ್ಥಳದಲ್ಲಿ ಆಗ್ತಾ ಇರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಅಂತ. ಕೆಲವು ನರಿಗಳು, ಗುಳ್ಳೆ ನರಿಗಳು, ಗೂಗಲ್ ಪೇಗಳು ಮಾತಾಡ್ತಾರೆ ಅಂತಂದ್ರೆ ನಾವು ಅವ್ರಿಗೆ ರಿಪ್ಲೈ ಕೊಡಕ್ ಹೋದ್ರೆ ನಮ್ಮ ಸ್ಟ್ಯಾಂಡರ್ಡ್ ಇಲ್ಲ ಅವರು. ಓಕೆ, ನಾವು ಚಪ್ಪಲಿ ಬಿಡೋ ಜಾಗದಲ್ಲಿ ಕೆಲವರನ್ನ ಬಿಡಬೇಕಾಗತ್ತೆ. ಓಕೆ, ನಮ್ಮ ಜೀವನದಲ್ಲಿ ಒಂದಷ್ಟು ಜನ ಚಪ್ಪಲಿ ಇರೋ ಜಾಗದಲ್ಲಿ ಇರ್ಬೇಕಾಗತ್ತೆ. ಅವ್ರುಗಳು ಅಲ್ಲೇ ಇರ್ಲಿ, ಬೊಗಳ್ಕಣ್ಲಿ. ಸ್ವಲ್ಪ ಜಾಸ್ತಿ ಗಿಸಿ ಆಯ್ತು ಅಂತಂದ್ರೆ ಪೊಲೀಸ್ ಇದ್ರೆ FIR ಮಾಡ್ಸೋಣ, ಬೇರೆ ವಿಚಾರ. ಯಾಕೆ ಅಂತಂದ್ರೆ ಮ್ಯಾಕ್ಸಿಮಮ್ ವಿ ಶುಡ್ ಇಗ್ನೋರ್ ಸಚ್ ಪೀಪಲ್ ಅಂತ ಹೇಳುತ್ತಾ SIT ಅವರು ಪ್ರತಿ ಸಂಜೆ ದಯಮಾಡಿ ಪತ್ರಿಕಾ ಪ್ರಕಟಣೆಯನ್ನ ಮಾಡಬೇಕು ಅಂತ ಹೇಳುತ್ತಾ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. 7 ದಿವಸಗಳಲ್ಲಿ 9 ಅಸ್ಥಿ ಪಂಜರ ಸಿಕ್ಕಿವೆ ಅಂತ ಮಾಹಿತಿ ಇದೆ. ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲಲ್ಲೆಲ್ಲ ಡೆಪಾಸಿಷನ್ ಆಗಿದೆ ಅಂತೆ. ನೆಕ್ಸ್ಟ್ ಬರೋದನ್ನ ಮುಂಬೈ ಕಳಿಸ್ತಾರೆ ಅಂತ ಮಾಹಿತಿ ಇದೆ. ಬಟ್ ನಿಮ್ಮ ನಂಬಿಕೆ ಸುಳ್ಳಾಗ್ಲಿಲ್ಲ. ಅಸ್ಥಿ ಪಂಜರಗಳು ಸಿಕ್ಕಿವೆ, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. SIT ಅವರು ಅಧಿಕೃತವಾಗಿ ಪತ್ರಿಕಾ ಪ್ರಕಟಣೆಯನ್ನು ಮುಂದೆ ಕೊಡಬೇಕು ಅಂತ ಹೇಳುತ್ತಾ ಲೈವ್ ನ ಮುಗಿಸ್ತಾ ಇದೀನಿ. ಗುಡ್ ನೈಟ್, ಸಿ ಯು ಆಲ್. ಲವ್ ಯು ಕರ್ನಾಟಕ, ಲವ್ ಯು ಬೆಂಗಳೂರು, ಲವ್ ಯು ಧರ್ಮಸ್ಥಳ.